BKT ಮಾರ್ಕೆಟ್ ಬೇರೆ, ಹುಬ್ಳಿ ಕಡೆ ಮಾರ್ಕೆಟ್ ಬೇರೆ. ನಮ್ಮ ಮೈಸೂರಲ್ಲಿ ಲವ್ ಸಿನಿಮಾ ಸೂಪರ್ ಹಿಟ್ ಅಂದ್ರೆ ಹುಬ್ಳಿಲಿ ಫೈಟ್ ಇಲ್ಲ ಅಂದ್ರೆ ಬರೋದೇ ಇಲ್ಲ, ಮಾರ್ನಿಂಗ್ ಶೋನೇ ಓಪನ್ ಆಗಲ್ಲ. ಸೊ ಸಿನಿಮಾ ಒಬ್ಬರಿಗೆ ಮಾಡೋಕ್ಕಾಗಲ್ಲ, ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ವರ್ಗದವ್ರನ್ನೂ ಇಟ್ಕೋಬೇಕು, ಎಲ್ಲಾ ಅಭಿಮಾನಿಗಳು ಸಿನಿಮಾನ, ಎಲ್ಲಾ ವರ್ಗದವರು ಸಿನಿಮಾನ ನೋಡಿ, ಎಲ್ಲಾರ ಅಭಿಮಾನಿಗಳು ಪದೇ ಪದೇ ಸಿನಿಮಾ ನೋಡಿದ್ರೆ ಒಬ್ಬ ನಿರ್ಮಾಪಕರು ಬ್ಲಾಕ್ ಬಸ್ಟರ್ ಸಿನಿಮಾ ಅನ್ಸ್ಕೊಂಡು ಅವ್ರ ಮನೆಗೆ ಹಾಕಿರೋ ದುಡ್ಡನ್ನ ಎತ್ಕೊಂಡು ಹೋಗಕ್ಕೆ ಸಾಧ್ಯ. ದಯವಿಟ್ಟು ಈ ಪರಂಪರೆ ಇಲ್ಲೇ ಮುಗಿದೋಗ್ಲಿ. ದಯವಿಟ್ಟು ಏನೇ ನಮ್ಮಿಂದ ತಪ್ಪುಗಳಿದ್ರು, ಯಾವುದೇ ಚಿತ್ರತಂಡದಿಂದ ತಪ್ಪಿದ್ರು ದಯವಿಟ್ಟು ಅದನ್ನ ಆಫ್ ದ ರೆಕಾರ್ಡ್ ಹೇಳಿ ತಿದ್ಗಂತಾರೆ, ಎಲ್ಲರೂ ತಿದ್ಗಂತಾರೆ. ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟೇನೆ, ಹುಡುಗಾಟ ಅಲ್ವೇ ಅಲ್ಲ. ಇವತ್ತೊಂದು ದಿನ ಚಿತ್ರ ಮಾಡೋದು ಹುಡುಗಾಟ ಅಲ್ವೇ ಅಲ್ಲ. ನಾನು 4 ಸಿನಿಮಾಗಳನ್ನ ಮಾಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ದೊಡ್ಡ ಮಟ್ಟದಲ್ಲಿ ತಲುಪಿಸಿ ಅದನ್ನ ಥಿಯೇಟ್ರಿಂದ ರೆವೆನ್ಯೂ ನೋಡಿರೋದ್ರಿಂದ, ಅಷ್ಟು ಕ್ರೋಸ್ ಟುಗೆದರ್ ರೆವೆನ್ಯೂ ನೋಡಿರೋದ್ರಿಂದ ನಾನೊಬ್ಬ ಬರಹಗಾರನಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಂತೀನಿ ಅಷ್ಟೇ. ಆಮೇಲೆ ನಿಮ್ಮ ಎಲ್ಲ ನಿಮ್ಮದೇ, ಚಿತ್ರರಂಗ ನಮ್ದಲ್ಲ. ನಾವೆಲ್ಲ ಕಲಾವಿದರು ಅಥವಾ ನಿರ್ದೇಶಕರು, ತಂತ್ರಜ್ಞರು ಅಂತೀವಿ. ಸತ್ಯವಾಗ್ಲೂ ಚಿತ್ರರಂಗದ ದೊಡ್ಡ ಆಸ್ತಿ ಮಾಧ್ಯಮದವರು. ಯಾಕಂತಂದ್ರೆ ನೀವು ತಲುಪಿಸಿದ್ರೇನೆ, ನೀವು ಮನೆಗೆ ಎಲ್ಲರ ಮೊಬೈಲಿಗೆ ತಲುಪಿಸಿದ್ರೇನೆ ಎಲ್ಲರೂ ಕೂಡ ಸಿನಿಮಾಗೆ ಬಂದು ನೋಡಕ್ಕೆ ಸಾಧ್ಯ. ಎಲ್ಲರೂ ಒಗ್ಗೂಡನ, ಇದೊಂದು ವೇದಿಕೆ ಆಗಲಿ ಒಗ್ಗೂಡಕ್ಕೆ. ದಯವಿಟ್ಟು ಏನೇ ನೋವುಗಳಿದ್ರು ದಯವಿಟ್ಟು ಅದನ್ನು ಆಫ್ ದ ರೆಕಾರ್ಡ್ ಹೇಳಿ ತಿದ್ದುಗಳನ್ನ ನಾವೆಲ್ಲರೂ ಶ್ರಮಿಸಿ ಕನ್ನಡ ಆಡಿಯನ್ಸ್ನ ಚಿತ್ರ ಮಂದಿರಕ್ಕೆ ಕರ್ಕೊಂಬರೋ ಅಂತ ಒಂದು ಕೆಲಸನ ಮಾಡೋಣ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಿನಿಮಾ ಬಂದು ಒಬ್ಬರ ಅಭಿಪ್ರಾಯ ಅಲ್ಲವೇ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನೀವೇನೇ ಪ್ರಶ್ನೆ ಕೇಳಿದ್ರು ಅದು ನಿಮ್ಮ ಅಭಿಪ್ರಾಯ ಆಗಿರುತ್ತೆ, ನಿಮ್ಮ ಒಪಿನಿಯನ್ ಆಗಿರುತ್ತೆ. ಚಿತ್ರರಂಗ ಅಥವಾ ಚಿತ್ರರಂಗ ಬರೋ ಅಂತ ಆಡಿಯನ್ಸ್ ಅಂತ ಅಂದ್ಕೊಂಡ್ರೆ ತುಂಬ ಮನೆಯಲ್ಲಿ ಅಮ್ಮ ಅಡುಗೆ ಮಾಡಿದ್ರೆ 10 ಜನ ಇದ್ರೆ 10 ಜನಕ್ಕೆ 10 ಒಪಿನಿಯನ್ ಬರುತ್ತೆ. ಬೆಳಗ್ಗೆ ತಿಂಡಿ ತಿನ್ಬೇಕಾದ್ರೆ ಯಾಕಿದು ಅಂತ. ದೊಡ್ಡ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಕಂದ್ರೆ ಒಬ್ಬರಿಗೆ ನಾವು ತೃಪ್ತಿಪಡಿಸೋಕ್ಕಾಗಲ್ಲ, ಲಾರ್ಜ್ ಸ್ಕೇಲ್ ಆಡಿಯನ್ಸ್ ಮಾಡಿರ್ತೀವಿ. ದಯವಿಟ್ಟು ಪಂಕ್ತಿನಲ್ಲಿ ಎದ್ಬಿಟ್ಟು ಊಟ ಚೆನ್ನಾಗಿಲ್ಲ ಅಂತ ಅನ್ಬೇಡಿ, ಪರ್ಸನಲ್ ಆಗಿ ಬಂದು ಹೇಳಿಬೇಕಾದ್ರೆ. ಯಾಕಂದ್ರೆ ತುಂಬ ಜನ ಅದನ್ನು ಎಂಜಾಯ್ ಮಾಡೋ ಅಂತ ಅದ್ಭುತವಾದಂಥ ಆಡಿಯನ್ಸ್ಗಳಿರ್ತಾರೆ. ಸೊ ಅದರಿಂದ ದಯವಿಟ್ಟು ಪ್ಲೀಸ್ ಇದೊಂದು ಕಳಕಳಿಯ ಮನವಿ. ಎಲ್ಲರೂ ಗೊತ್ತು, ನಾನು ಯಾವತ್ತೂ ಏನೂ ಮಾತಾಡಲ್ಲ, ಇದೊಂದನ್ನು ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಒಂದು 25 ಪ್ರೆಸ್ ಮೀಟ್ ನಾನು ನೋಡಿದ್ದೀನಿ, ಅದರಿಂದ ದಯವಿಟ್ಟು ರಿಕ್ವೆಸ್ಟ್ ಇದೆ. ಥ್ಯಾಂಕ್ ಯು. ಈ ಕೇಳಿಲ್ಲ ಈ ಮಾತುಗಳು ಬರ್ತಾನೆ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.